ನಮ್ಮ ಜೊತೆ ಜೆಡಿಎಸ್ನ ಹಿರಿಯ ಶಾಸಕರಾದಂಥ ಮಂಜು ಅವರು ಇರುವಂಥದ್ದು. ಸರ್, ಎಚ್.ಡಿ.ಕೆ ಭೂಮಿ ಒತ್ತಿರ್ತಾರೋ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಏನು ಹೇಳ್ತೀರಾ? ನೋಡಿ, ಇದು ಎಚ್.ಡಿ.ಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ರಾಜ್ಯದ ರೈತರ ಬಗ್ಗೆ ಅವಮಾನ ಆಗಿರ್ತಕ್ಕಂಥದ್ದು. ಎಚ್.ಡಿ.ಕೆ ಆಗಲಿ ಇನ್ನೊಬ್ಬರಾಗಲಿ ಯಾರೇ ಆಗಲಿ ಎಲ್ಲದಕ್ಕೂ ಒಂದು ಕಾನೂನಿದೆ. ಕಾನೂನು ಏನು ಹೇಳ್ತದೆ? ಯಾರು ಜಮೀನನ್ನ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಸರ್ಕಾರಕ್ಕೆ ಅದೇ ಆದಂಥ ಅಧಿಕಾರ ಇದೆ. ಆಮೇಲೆ ಯಾರು ಜಮೀನು ಇರ್ತದೆ ಅದ್ರ ಪಕ್ಕದಲ್ಲಿ ಸರ್ಕಾರಿ ಜಮೀನು ಇರ್ತದೆ, ಅದನ್ನು ಅನುಭವದಲ್ಲಿರ್ತಕ್ಕಂಥ ಒಂದು ಪರಿಪಾಠ ಯಾವತ್ತೂ ಇದೆ. ಇವತ್ತು ಕುಮಾರಸ್ವಾಮಿಗಳು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಈಗ ಟಿವಿನಲ್ಲಿ ದ್ವೇಷದ ರಾಜಕಾರಣವನ್ನು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಸೆಲೆಬ್ರಿಟಿಗಳು, ಎಷ್ಟೋ ಜನ ರಾಜಕಾರಣಿಗಳು ಇಲ್ಲಿ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ನಾನು ಸೇರಿ ಯಾರೇ ಇರ್ಬೋದು, ಆ ರೀತಿ ಮಾಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಇದ್ದಾರೆ. ಅದರಲ್ಲಿ ಇವರೊಬ್ಬನ್ನೇ ಪಾಯಿಂಟ್ ಔಟ್ ಮಾಡೋದು ದ್ವೇಷದ ರಾಜಕಾರಣ. ಇವರು ಸರಿಮಾಡ್ಸ್ಕೋಬೇಕು ಅಂತಿದ್ರೆ 2 ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ರು, ಇದು ಅವರೇ ಬಗರಕುಂ ಸಮಿತಿ ಅಧ್ಯಕ್ಷ ಆಗಿರ್ತಾರೆ. ಯಾರ ಸರ್ಕಾರ ಚೀಫ್ ಮಿನಿಸ್ಟರ್ ಯಾರು ಒಂದಿಬ್ಬರ ಗ್ರಾಂಟ್ ಮಾಡಿ ಅವ್ರು ಮಾಡ್ಕೋಬೋದಾಗಿತ್ತು, ಬಟ್ ಅವ್ರು ಮಾಡಿಲ್ಲ. ಸರ್ಕಾರದ ಎನ್ಕೋಚ್ ಏನಾದ್ರು ಮಾಡಿದ್ರೆ ಸರ್ಕಾರದಲ್ಲೇ ಇರಲಿ ಅಂತೇಳಿ ಬಿಟ್ಟಿದ್ದಾರೆ. ಬಹುಶಃ ಆ ರೀತಿ ಮಾಡೋದಾಗಿದೆ. ಇವತ್ತು ಈ ಸರ್ಕಾರ ಒಂದು ತೀರ್ಮಾನ ತಗೊಂಡಿದ್ದಾರೆ. ಏನು ತೀರ್ಮಾನ ತಗೊಂಡಿದ್ದಾರೆ? ಯಾರು ಚಿಕ್ಕಮಂಗ್ಳೂರಲ್ಲಿ ಜಮೀನು ಅಥವಾ ಕೊಡಗಲ್ಲಿ ಅಥವಾ ಹಾಸನದಲ್ಲಿ ಇನ್ನೊಂದು ಕಡೆ ಜಮೀನು ಮಾಡಿರ್ತಾರೆ ಅವ್ರಿಗೆ ಲೀಸ್ ಕೊಡೋಕ್ಕಂತ ಒಂದು ಆ ಕಾನೂನನ್ನ ಇವರೇ ಮಾಡಿದ್ದಾರೆ. ಸೊ ಯಾತಕ್ಕೆ ವೈಯಕ್ತಿಕವಾಗಿ SIT ಯಾಕೆ ಮಾಡಿದ್ರು ಕುಮಾರಸ್ವಾಮಿ ಅವ್ರ ವಿಚಾರಕ್ಕೆ? ರಾಜ್ಯದಕ್ಕೆ ಮಾಡಲಿ, ತಪ್ಪೇನಿದ್ರಲ್ಲಿ? ಸೊ ಅದಕ್ಕೆ ಇದನ್ನೆಲ್ಲ ಒತ್ತುವರಿ ಮಾಡಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾರು ಮಾಡಿರ್ತಾರೆ ಅಂದರೆ ಜಮೀನು ಇರ್ತಕ್ಕಂಥ ಸರ್ಕಾರ ಪಕ್ಕದಲ್ಲಿ ಜಮೀನು ಯಾರು ಇರ್ತದೆ ಅವ್ರು ಮಾಡಿರ್ತಾರೆ. ತೆರವು ನಿಮ್ಮ ಪ್ರಕಾರ ತಪ್ಪು ಅಂತ ಹೇಳ್ತಾರೆ. ತೆರವು ತಪ್ಪು ಅಂತ ಅಲ್ಲ. ವೈ ಓನ್ಲಿ ಕುಮಾರಸ್ವಾಮಿ? ವೈ ನಾಟ್ ಅದರ್ಸ್? ವೈ ನಾಟ್ ಸೆಲೆಬ್ರಿಟೀಸ್? ವೈ ನಾಟ್ ಪೊಲಿಟಿಷಿಯನ್ಸ್? ಯಾತಕ್ಕೆ? ಸೆಲೆಬ್ರಿಟಿ ಅಂದ್ರೆ ಯಾರೇ ಆಗ್ಬೋದು. ಒಂದು ಸರ್ವೇ ಸಾಮಾನ್ಯ ಜನರಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಯಾರೇ ಇರ್ಬೋದು, ಎಲ್ರದ್ದು ಇದೆ. ಅದನ್ನ ಯಾಕೆ ಮಾಡೋದು? SIT ಫಾರ್ ಎವ್ರಿಬಡಿ ಅಂತ ಮಾಡಲಿ ಇವರು, ಅವಾಗ ಗೊತ್ತಾಗುತ್ತೆ. ಚಾಲೆಂಜ್ ಆಗ್ತೀರಾ ಮಾಡಲಿ ಅಂತ. ಇದು ಸರ್ಕಾರಕ್ಕೆ ಅದು ಗಡ್ಸಿದ್ರೆ ಒತ್ತುವರಿ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ನೀವು ಏನು SIT ಮಾಡಿದ್ದೀರಾ, ಇದು ಎಲ್ಲರ ಮೇಲೂ ಮಾಡಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೆಲೆಬ್ರಿಟಿಗಳು ಒತ್ತುವರಿ ಮಾಡಿದಾರಾ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಮಾಡಿದ್ದಾರೆ ಅನ್ನೋದನ್ನ 100ಕ್ಕೆ 100 ಒಪ್ಕೋತೀನಿ. ರೈತನಾಗಿ ರೈತ ಪಕ್ಕದಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗವನ್ನ ಅನುಭವದಲ್ಲಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದು ಯಾರು ತಪ್ಸಕ್ಕಾಗಲ್ಲ. ಈ ಸರ್ಕಾರ ಅಲ್ಲ, ಇನ್ನೊಂದು ಸರ್ಕಾರ ಅಲ್ಲ, ಈಗ ಸರ್ಕಾರಿ ಇದರಲ್ಲಿ ಎಷ್ಟೋ ಜನ ಜಮೀನಿನಲ್ಲಿ ವಾಸವಾಗಿರ್ತಾರೆ, ಅದು ಸರ್ಕಾರಿ ಜಾಗನೇ ಇರ್ತದೆ. ಅವ್ರಿಗೆ 94 CC ಮಾಡಿ ಕೊಡ್ತಾ ಇಲ್ವಾ? ಈಗ ಕೊಡಗಿನಲ್ಲಿ, ನಮ್ಮಲ್ಲಿ, ಹಾಸನದಲ್ಲಿ, ಚಿಕ್ಕಮಂಗ್ಳೂರಲ್ಲಿ ಲೀಸಿಗೆ ಕೊಡ್ತಾ ಇಲ್ವಾ? ಯಾತಕ್ಕೆ? ದೇರಿಸಲ್ಲ. ಕುಮಾರಸ್ವಾಮಿ ಕೂಡ ಹೇಳಿದರೆ ಒತ್ತುವರಿ ಮಾಡಿದ್ರೆ ತೆರವು ಮಾಡಲಿ ಅಂತ. ನೀವು ಹೇಳ್ತಾ ಇರೋದು SIT ಒಬ್ಬರಿಗೆ ಎಲ್ಲರಿಗೂ ಮಾಡಿ ಅಂತ. ಎಸ್, ವೈ ಓನ್ಲಿ ಫಾರ್ ಕುಮಾರಸ್ವಾಮಿ? ದ್ವೇಷದ ರಾಜಕಾರಣಿ ಅಲ್ವಾ ಇದು? ಅವ್ರೊಬ್ಬರಿಗೆ ಯಾಕೆ ಮಾಡಕೋಬೇಕು? ನನ್ನಂತವ್ರು ಮಾಡಿದ್ರೆ ನನ್ನ ಮೇಲೂ ಕ್ರಮ ಆಗಬೇಕು. ಇಲ್ಲಿ ಯಾರು ಹೇಳಿರ್ತಾರಲ್ಲ ಅವ್ರು ಯಾರು ಮಾಡಿದ್ರೆ ಅವ್ರ ಮೇಲೂ ಕ್ರಮ ಆಗಬೇಕು. ಯಾರು SIT ಮಾಡಿದ್ದಾರೆ ಗಾಜಿನ ಮನೆಯಲ್ಲಿ ಇಟ್ಕೊಂಡು ಕಲ್ಲು ಹೊಡಿಕೋತಾ ಇದ್ದಾರೆ. ಯಾವತ್ತೋ ಒಂದು ದಿವಸ ಅವ್ರಿಗೂ ಗಾಜು ಬೀಳುತ್ತೆ. ಎಲ್ಲರ ಮನೆ ದೋಸೆನೂ ತೂತ. ಈಗ ಹೇಳ್ತಕ್ಕಂಥದ್ದು ಇದೆಯಲ್ಲ, ಹೇಳೋದು ಸುಲಭ. ಇದು ದ್ವೇಷದ ರಾಜಕಾರಣ ಮಾಡಬಾರ್ದು. ಥ್ಯಾಂಕ್ ಯು. ಹೇಳಿ ಅವ್ರು ಹೇಳ್ತಾ ಇರುವಂಥದ್ದು ಸೆಲೆಬ್ರಿಟಿಗಳು ಅಂದರೆ ರಾಜಕಾರಣಿಗಳು ಸೇರಿದಂತೆ, ಫಿಲಿಂ ಸ್ಟಾರ್ ಸೇರಿದಂತೆ ಒಂದಷ್ಟು ಜನ ಒತ್ತುವರಿ ಮಾಡ್ಕೊಂಡಿರುವಂಥದ್ದು ಕೂಡ ಇದ್ದಾರೆ. ಅವ್ರ ವಿರುದ್ಧ ಕೂಡ ಭೂ ಒತ್ತುವರಿ ಆಗಲಿ, SIT ರಚನೆ ಆಗಲಿ ಅಂತ ಹೇಳಿರುವಂಥ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ರಿಪಬ್ಲಿಕ್ TV, ಬೆಂಗಳೂರು. ನಮ್ಮ ಜೊತೆ ಜೆಡಿಎಸ್ನ ಹಿರಿಯ ಶಾಸಕರಾದಂಥ ಮಂಜು ಅವರು ಇರುವಂಥದ್ದು. ಸರ್, ಎಚ್.ಡಿ.ಕೆ ಭೂಮಿ ಒತ್ತಿರ್ತಾರೋ ಸಂಬಂಧಪಟ್ಟಂತೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಏನು ಹೇಳ್ತೀರಾ? ನೋಡಿ, ಇದು ಎಚ್.ಡಿ.ಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ರಾಜ್ಯದ ರೈತರ ಬಗ್ಗೆ ಅವಮಾನ ಆಗಿರ್ತಕ್ಕಂಥದ್ದು. ಎಚ್.ಡಿ.ಕೆ ಆಗಲಿ ಇನ್ನೊಬ್ಬರಾಗಲಿ ಯಾರೇ ಆಗಲಿ ಎಲ್ಲದಕ್ಕೂ ಒಂದು ಕಾನೂನಿದೆ. ಕಾನೂನು ಏನು ಹೇಳ್ತದೆ? ಯಾರು ಜಮೀನನ್ನ ಸರ್ಕಾರಿ ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಸರ್ಕಾರಕ್ಕೆ ಅದೇ ಆದಂಥ ಅಧಿಕಾರ ಇದೆ. ಆಮೇಲೆ ಯಾರು ಜಮೀನು ಇರ್ತದೆ ಅದ್ರ ಪಕ್ಕದಲ್ಲಿ ಸರ್ಕಾರಿ ಜಮೀನು ಇರ್ತದೆ, ಅದನ್ನು ಅನುಭವದಲ್ಲಿರ್ತಕ್ಕಂಥ ಒಂದು ಪರಿಪಾಠ ಯಾವತ್ತೂ ಇದೆ. ಇವತ್ತು ಕುಮಾರಸ್ವಾಮಿಗಳು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಈಗ ಟಿವಿನಲ್ಲಿ ದ್ವೇಷದ ರಾಜಕಾರಣವನ್ನು ನಾವು ನೋಡ್ತಾ ಇದ್ದೀವಿ.
ಎಷ್ಟೋ ಜನ ಸೆಲೆಬ್ರಿಟಿಗಳು, ಎಷ್ಟೋ ಜನ ರಾಜಕಾರಣಿಗಳು ಇಲ್ಲಿ ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ನಾನು ಸೇರಿ ಯಾರೇ ಇರ್ಬೋದು, ಆ ರೀತಿ ಮಾಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಇದ್ದಾರೆ. ಅದರಲ್ಲಿ ಇವರೊಬ್ಬನ್ನೇ ಪಾಯಿಂಟ್ ಔಟ್ ಮಾಡೋದು ದ್ವೇಷದ ರಾಜಕಾರಣ. ಇವರು ಸರಿಮಾಡ್ಸ್ಕೋಬೇಕು ಅಂದ್ರೆ 2 ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ರು. ಇದು ಅವರೇ ಬಗರಕುಂ ಸಮಿತಿ ಅಧ್ಯಕ್ಷ ಆಗಿರ್ತಾರೆ. ಯಾರ ಸರ್ಕಾರ ಚೀಫ್ ಮಿನಿಸ್ಟರ್ ಯಾರು ಒಂದಿಬ್ಬರ ಗ್ರಾಂಟ್ ಮಾಡಿ ಅವ್ರು ಮಾಡ್ಕೋಬೋದಾಗಿತ್ತು, ಬಟ್ ಅವ್ರು ಮಾಡಿಲ್ಲ. ಸರ್ಕಾರದ ಎನ್ಕ್ವೈರಿ ಏನಾದ್ರು ಮಾಡಿದ್ರೆ ಸರ್ಕಾರದಲ್ಲೇ ಇರಲಿ ಅಂತೇಳಿ ಬಿಟ್ಟಿದ್ದಾರೆ. ಬಹುಶಃ ಆ ರೀತಿ ಮಾಡೋದಾಗಿದೆ. ಇವತ್ತು ಈ ಸರ್ಕಾರ ಒಂದು ತೀರ್ಮಾನ ತಗೊಂಡಿದ್ದಾರೆ. ಏನು ತೀರ್ಮಾನ ತಗೊಂಡಿದ್ದಾರೆ? ಯಾರು ಚಿಕ್ಕಮಂಗ್ಳೂರಲ್ಲಿ ಜಮೀನು ಅಥವಾ ಕೊಡಗಲ್ಲಿ ಅಥವಾ ಹಾಸನದಲ್ಲಿ ಇನ್ನೊಂದು ಕಡೆ ಜಮೀನು ಮಾಡಿರ್ತಾರೆ, ಅವ್ರಿಗೆ ಲೀಸ್ ಕೊಡೋಕ್ಕಂತ ಒಂದು ಆ ಕಾನೂನನ್ನ ಇವರೇ ಮಾಡಿದ್ದಾರೆ. ಸೊ ಯಾತಕ್ಕೆ ವೈಯಕ್ತಿಕವಾಗಿ SIT ಯಾಕೆ ಮಾಡಿದ್ರು ಕುಮಾರಸ್ವಾಮಿ ಅವ್ರ ವಿಚಾರಕ್ಕೆ? ರಾಜ್ಯದಕ್ಕೆ ಮಾಡಲಿ, ತಪ್ಪೇನಿದ್ರಲ್ಲಿ? ಸೊ ಅದಕ್ಕೆ ಇದನ್ನೆಲ್ಲ ಒತ್ತುವರಿ ಮಾಡಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾರು ಮಾಡಿರ್ತಾರೆ ಅಂದರೆ ಜಮೀನು ಇರ್ತಕ್ಕಂಥ ಸರ್ಕಾರ ಪಕ್ಕದಲ್ಲಿ ಜಮೀನು ಯಾರು ಇರ್ತದೆ ಅವ್ರು ಮಾಡಿರ್ತಾರೆ. ತೆರವು ನಿಮ್ಮ ಪ್ರಕಾರ ತಪ್ಪು ಅಂತ ಹೇಳ್ತಾರೆ. ತೆರವಾಗಲಿ ತೆರವು ತಪ್ಪು ಅಂತಲ್ಲ. ವೈ ಓನ್ಲಿ ಕುಮಾರಸ್ವಾಮಿ? ವೈ ನಾಟ್ ಅದರ್ಸ್? ವೈ ನಾಟ್ ಸೆಲೆಬ್ರಿಟೀಸ್? ವೈ ನಾಟ್ ಪೊಲಿಟಿಷಿಯನ್ಸ್? ಯಾತಕ್ಕೆ? ಫಿಲ್ಮ್ ಅವರು ಎಲ್ಲ ಸೆಲೆಬ್ರಿಟಿ ಅಂದ್ರೆ ಯಾರೇ ಆಗ್ಬೋದು. ಒಂದು ಸರ್ವೇ ಸಾಮಾನ್ಯ ಜನರಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಯಾರೇ ಇರ್ಬೋದು, ಎಲ್ರದ್ದು ಇದೆ. ಅದನ್ನ ಯಾಕೆ ಮಾಡೋದು? SIT ಫಾರ್ ಎವ್ರಿಬಡಿ ಅಂತ ಮಾಡಲಿ ಇವರು, ಅವಾಗ ಗೊತ್ತಾಗುತ್ತೆ. ಚಾಲೆಂಜ್ ಆಗ್ತಾರೆ ಮಾಡಲಿ ಅಂತ. ಇದು ಸರ್ಕಾರಕ್ಕೆ ಅದು ಗಡ್ಸಿದ್ರೆ ಒತ್ತುವರಿ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ನೀವು ಏನು SIT ಮಾಡಿದ್ದೀರಾ, ಇದು ಎಲ್ಲರ ಮೇಲೂ ಮಾಡಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೆಲೆಬ್ರಿಟಿಗಳು ಒತ್ತುವರಿ ಮಾಡಿದಾರಾ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಮಾಡಿದ್ದಾರೆ ಅನ್ನೋದನ್ನ 100ಕ್ಕೆ 100 ಒಪ್ಕೋತೀನಿ. ರೈತನಾಗಿ ರೈತ ಪಕ್ಕದಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗವನ್ನ ಅನುಭವದಲ್ಲಿ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದು ಯಾರು ತಪ್ಸಕ್ಕಾಗಲ್ಲ. ಈ ಸರ್ಕಾರ ಅಲ್ಲ, ಇನ್ನೊಂದು ಸರ್ಕಾರ ಅಲ್ಲ, ಈಗ ಸರ್ಕಾರಿ ಇದರಲ್ಲಿ ಎಷ್ಟೋ ಜನ ಜಮೀನಿನಲ್ಲಿ ವಾಸವಾಗಿರ್ತಾರೆ, ಅದು ಸರ್ಕಾರಿ ಜಾಗನೇ ಇರ್ತದೆ. ಅವ್ರಿಗೆ 94 CC ಮಾಡಿ ಕೊಡ್ತಾ ಇಲ್ವಾ? ಈಗ ಕೊಡಗಿನಲ್ಲಿ, ನಮ್ಮಲ್ಲಿ, ಹಾಸನದಲ್ಲಿ, ಚಿಕ್ಕಮಂಗ್ಳೂರಲ್ಲಿ ಲೀಸಿಗೆ ಕೊಡ್ತಾ ಇಲ್ವಾ? ಯಾತಕ್ಕೆ? ದೇರಿಸಲ್ಲ. ಕುಮಾರಸ್ವಾಮಿ ಕೂಡ ಹೇಳಿದರೆ ಒತ್ತುವರಿ ಮಾಡಿದ್ರೆ ತೆರವು ಮಾಡಲಿ ಅಂತ. ನೀವು ಹೇಳ್ತಾ ಇರೋದು SIT ಒಬ್ಬರಿಗೆ ಯಾಕೆ ಎಲ್ಲರಿಗೂ ಮಾಡಿ ಅಂತ? ಎಸ್, ವೈ ಓನ್ಲಿ ಫಾರ್ ಕುಮಾರಸ್ವಾಮಿ? ದ್ವೇಷದ ರಾಜಕಾರಣಿ ಅಲ್ವಾ ಇದು? ಅವ್ರೊಬ್ಬರಿಗೆ ಯಾಕೆ ಮಾಡಕೋಬೇಕು? ನನ್ನಂತವ್ರು ಮಾಡಿದ್ರೆ ನನ್ನ ಮೇಲೂ ಕ್ರಮ ಆಗಬೇಕು. ಇಲ್ಲಿ ಯಾರು ಹೇಳಿರ್ತಾರಲ್ಲ ಅವ್ರು ಯಾರು ಮಾಡಿದ್ರೆ ಅವ್ರ ಮೇಲೂ ಕ್ರಮ ಆಗಬೇಕು. ಯಾರು SIT ಮಾಡಿ ಇದು ಮಾಡಿದ್ದಾರೆ, ಗಾಜಿನ ಮನೆಯಲ್ಲಿ ಇಟ್ಕೊಂಡು ಕಲ್ಲು ಹೊಡಿಕೋತಾ ಇದ್ದಾರೆ. ಯಾವತ್ತೋ ಒಂದು ದಿವಸ ಅವ್ರಿಗೂ ಗಾಜು ಬೀಳುತ್ತೆ. ಎಲ್ಲರ ಮನೆ ದೋಸೆನೂ ತೂತ. ಈಗ ಹೇಳ್ತಕ್ಕಂಥದ್ದು ಇದೆಯಲ್ಲ, ಹೇಳೋದು ಸುಲಭ. ಇದು ದ್ವೇಷದ ರಾಜಕಾರಣ ಮಾಡಬಾರ್ದು. ಥ್ಯಾಂಕ್ ಯು. ಹೇಳಿ ಅವ್ರು ಹೇಳ್ತಾ ಇರುವಂಥದ್ದು ಸೆಲೆಬ್ರಿಟಿಗಳು ಅಂದರೆ ರಾಜಕಾರಣಿಗಳು ಸೇರಿದಂತೆ ಫಿಲಿಂ ಸ್ಟಾರ್ ಸೇರಿದಂತೆ ಒಂದಷ್ಟು ಜನ ಒತ್ತುವರಿ ಮಾಡ್ಕೊಂಡಿರುವಂಥದ್ದು ಕೂಡ ಇದ್ದಾರೆ. ಅವ್ರ ವಿರುದ್ಧ ಕೂಡ ಭೂ ಒತ್ತುವರಿ ಆಗಲಿ, SIT ರಚನೆ ಆಗಲಿ ಅಂತ ಹೇಳಿರುವಂಥ ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ ರಿಪಬ್ಲಿಕ್ ಟಿವಿ, ಬೆಂಗಳೂರು.